ಮತ್ತೆ ಯಾವ್ದಿತ್ತು ಎಕ್ಸಾಮು? ಸೈನ್ಸ್ ಬ್ರೋ. ಓಕೆ, ಹೇಗಿತ್ತು ಎಕ್ಸಾಮು? ಬ್ರೋ ಒಂದ್ ಮಾತು ಹೇಳ್ತೀನಿ, ಬೆಳಗ್ಗೆ ತಿಂದಿದ್ದು ಊಟನ ಜ್ಞಾಪನ ಇರಲ್ಲ. ಒಂದ್ ವರ್ಷದಿಂದ ಪಾಠ ಮಾಡಿರ್ತಾರೆ, ಟೀಚರ್ ಪಾಠ ಮಾಡಿದವ್ರಿಗೆ ಅರ್ಥ ಆಗಿರಲ್ಲ, ನಮ್ಗೆ ಏನ್ ಅರ್ಥ ಆಗಿರುತ್ತೆ? ಸುಮ್ನೆ ಎಕ್ಸಾಮ್ ಕೊಟ್ಟಿದ್ರೆ ಮಾತ್ರನೇ ಎಕ್ಸಾಮ್ ಬರೆಯಕ್ಕಾಗೋದು. ಎಕ್ಸಾಮ್ ಕೊಟ್ಟು ವೇಸ್ಟ್ ಮಾಡ್ತಾರೆ, ಕೊಟ್ಟಿಲ್ಲ ವೇಸ್ಟ್ ಮಾಡ್ತಾರೆ. ಏನ್ ಅಲ್ಲ ಬ್ರೋ, ಗಂಡ್ ಮಕ್ಳು ಜೀವನ್ ಜೊತೆ ಆಡ್ತಾರಲ್ಲ ಇವ್ರು, ಇವ್ರಿಗೇನ್ ಆಟ ಆಗೋಗಾಯ್ತಾ? ನಾವೇನ್ ಮನುಷ್ಯರಲ್ಲ. ಎಕ್ಸಾಮ್ ಅಲ್ಲ ಈ ತರ ಎಕ್ಸಾಮ್ ಹಿಂಗಿರ್ಬೇಕಂದ್ರೆ ನೋಡಿ ಬರೆಯಂಗಿರ್ಬೇಕು, ಅದು ಎಕ್ಸಾಮ್ ಅಂದ್ರೆ. ಎಕ್ಸಾಮ್ ಎಲ್ಲ ಟಫ್ ಕೊಟ್ಬಿಟ್ರೆ ಅಂದ್ರೆ ಈಗ ಎಷ್ಟು ಮಾರ್ಕ್ಸ್ ಬರ್ತಿದ್ದೀರಾ ಇವತ್ತು? ಒಂದು 35 ಮಾರ್ಕ್ಸ್. 35 ಮಾರ್ಕ್ಸ್ ಬರ್ತಿದ್ದೀರಾ ಅಂದ್ರೆ ಈ ಸಲಿ ಪಕ್ಕಾ ಸ್ಕೋರ್ ಮಾಡ್ಬೋದು ಅಂತೀರಾ ಅಥವಾ ಹೇಗೆ? ಈ ಸರಿ ಸ್ಕೋರ್ ಮಾಡ್ಬೋದು, ಆದ್ರೆ ಪಾಸ್ ಆಗ್ಬೋದು. ಥ್ಯಾಂಕ್ ಯು ಬ್ರೋ. ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾವತ್ತನಾಗ್ಲಿ ಜಾಸ್ತಿ ಟಫ್ ಕೊಡಬಾರ್ದು ಗಂಡ್ ಮಕ್ಳಿಗ. ಎಲ್ಲಾರು ಗಂಡ್ ಮಕ್ಳು ಜೀವನ ಜೊತೆ ಆಡ್ತಾನೆ ಇರ್ತಾರೆ, ಜಾಸ್ತಿ ಟಫ್ ಕೊಡಕ್ ಹೋಗ್ಬಾರ್ದು. ಈಸಿನ ಇರ್ಬೇಕು, ಟಫ್ ಇರ್ಬೇಕು, ಆ ತರ ಕೊಡ್ಬೇಕು. ಥ್ಯಾಂಕ್ ಯು ಬ್ರೋ. ಇವತ್ತು ಯಾವ್ದಿತ್ತು ಎಕ್ಸಾಮು? ಸೈನ್ಸ್. ಹೇಗಿತ್ತು ಎಕ್ಸಾಮು? ನಿನ್ನೆ ಮೊನ್ನೆ ಮಾಡಿರೋ ಊಟನೇ ಮಾಡಿದ್ದೆ ನೆನಪಿಲ್ಲ. ಒಂದ್ ವರ್ಷದಿಂದ ಮಾಡಿರೋ ಪಾಠ ಏನ್ ನೆನಪಿರುತ್ತೆ. ಆದ್ರೆ ಪರವಾಗಿಲ್ಲ, ಈಸಿ ಇತ್ತು. ಆದ್ರೆ ಸ್ವಲ್ಪ ಟಫ್, ಸ್ವಲ್ಪ ಈಸಿ ಎಲ್ಲ ಇತ್ತು, ಮೀಡಿಯಂ ಆಗಿತ್ತು. ನಮಗ್ ಬರೆಯಕ್ಕೂ ಚೆನ್ನಾಗಿತ್ತು ಎಕ್ಸಾಮು. ಚೆನ್ನಾಗಿತ್ತು ಅಂದ್ರೆ ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ? ಪ್ರಾಕ್ಟೀಸು ಮಾಡಿದ್ವಿ ನಾವು. ಎಷ್ಟು ಮಾರ್ಕ್ಸಿಗೆ ಇದಾಗುತ್ತೆ, ಪಾಸಿಂಗ್ ಮಾರ್ಕ್ಸು ಏನೇನಿದೆ, ಟೀಚರ್ಸ್ ಜಾಸ್ತಿ ಎಫೆಕ್ಟ್ ಹಾಕಿದ್ರು. ಟೀಚರ್ಸ್ ಎಫೆಕ್ಟ್ ಹಾಕಿದ್ದಕ್ಕೆ ನಾವು ಅವ್ರಿಗೆ ಸಹಕಾರ ಕೊಟ್ಟು ಪ್ರಾಕ್ಟೀಸ್ ಮಾಡಿದ್ವಿ. ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿದ್ದೆ ಬಂದಿದೆ. ಪೇಪರ್ ತುಂಬಾ ಈಸಿ ಇತ್ತು. ಓಕೆ, ಅಂದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತಾರೆ ಇದರಲ್ಲಿ? ಸ್ಕೋರ್ ಮಾಡ್ಬೋದು. ಓಕೆ, ಯಾವ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ನನಗೆ ಇಂಗ್ಲಿಷ್. ಓಕೆ, ಇಂಗ್ಲಿಷಲ್ಲೂ ಒಳ್ಳೆ ಸ್ಕೋರ್ ಮಾಡ್ತೀರಾ? ಇಂಗ್ಲಿಷಲ್ಲಿ ಸ್ಕೋರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಯಾವ್ದಿತ್ತು ಇವತ್ತು ಎಕ್ಸಾಮು? ಸೈನ್ಸ್. ಈಸಿ ಇತ್ತಾ ಕಷ್ಟ ಇತ್ತಾ? ಫುಲ್ ಈಸಿ ಇತ್ತು. ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ. ಅದೇನೋ ಸ್ಟೋರಿ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೋ ಹಂಗೆ ಚೆನ್ನಾಗಿ. ಓಕೆ, ಅಂದ್ರೆ ಎಷ್ಟು ಬರ್ಬೋದು ಅಂತೀರಾ? ಎಷ್ಟು ಮಾರ್ಕ್ಸ್ ಬರ್ದಿದ್ದೀರಾ? ನಾನು ಒಂದು 5 ಬಿಟ್ಟು ಎಲ್ಲ ಬರ್ದಿದ್ದೀನಿ. 5 ಬಿಟ್ಟು ಎಲ್ಲ ಬರ್ದಿದ್ರಾ? ಟೈಮ್ ಆಗ್ಬಿಟ್ಟಿತ್ತು, ಅದಕ್ಕೆ ಬಿಟ್ಬಿಟ್ಟೆ, ಇಲ್ಲಾಂದ್ರೆ ಅದು ಬರೀತಾ ಇದ್ದೆ. ಅಂದ್ರೆ ಟೈಮ್ ಸಾಕಾಗಿಲ್ಲ ಅಂತ. ಓಕೆ, ಯಾವ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ನನ್ಗೆ ಸೈನ್ಸ್. ಅಂದ್ರೆ ಸೈನ್ಸ್ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡ್ಬೋದು ಅಂತನಾ? ಮಾಡ್ಬೋದು. ಯಾವ್ದಿತ್ತು ಇವತ್ತು ಎಕ್ಸಾಮು? ಇವತ್ತು ಸೈನ್ಸ್. ಯಾವ ತರ ಬರ್ದ್ರಿ? ಚೆನ್ನಾಗಿತ್ತು. ಸ್ವಲ್ಪ ಕ್ವಶನ್ ಅರ್ಥ ಆಗಿಲ್ಲ ತರ ಇತ್ತು, ಆದ್ರೂ ಚೆನ್ನಾಗಿ ಬರ್ದಿದ್ದೀರಿ. ಅರ್ಥ ಆಗಿತ್ತು, ಓದ್ಕೊಂಡು ಹೋಗಿದ್ರಲ್ಲ, ಎಲ್ಲ ಚೆನ್ನಾಗಿ ಬರ್ದಿದ್ದೀರಿ. ಎಷ್ಟು ಮಾರ್ಕ್ಸ್ ಬರ್ಬೋದು? ಒಂದು 50-55 ಬರ್ಬೋದು. 50-55 ಬರ್ಬೋದು. ಯಾವ ತರ ಸ್ಟಡಿ ಮಾಡಿದ್ರಿ? ನಾವು ಟಾಪಿಕ್ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡಿದ್ರಿ. ಓಕೆ, ಅದಕ್ಕೆ ಕ್ವಶನ್ ಬೇರೆದಾಗಿತ್ತು, ನಾವು ಓದಿದ್ ಬೇರೆದಾಗಿತ್ತು, ಆದ್ರೂ ಪರವಾಗಿಲ್ಲ, ಬರ್ದಿದ್ದೀರಿ ಚೆನ್ನಾಗ. ಕ್ವಶನ್ ಬೇರೆ ಆನ್ಸರ್ ಬೇರೆ ಬರ್ದಿದ್ದೀರಾ? ಕ್ವಶನ್ ಬೇರೆ ಆನ್ಸರ್ ಬೇರೆ ಇಲ್ಲ, ಅದು ಕ್ವಶನ್ ಒಂಥರ ಆನ್ಸರ್, ಕ್ವಶನ್ ಬೇರೆ ತರ ಇತ್ತಲ್ಲ, ಅದು ಸೇಮ್ ಅದೇ ಆನ್ಸರ್, ಬೇರೆ ಕ್ವಶನ್ ತರ, ಆ ತರ ಬರ್ದಿದ್ದೀರಿ ಕರೆಕ್ಟ್ ಆಗಿ. ಅಂದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ? ನನ್ಗ ಸೋಷಲ್. ಅಂದ್ರೆ ಸೋಷಲ್ ಸ್ಕೋರ್ ಜಾಸ್ತಿ ಮಾಡ್ಬೋದಾ? ಮಾಡ್ಬೋದು, ಹೋದ್ರೆ ಟಾಪಿಕ್ ಅರ್ಥ ಮಾಡ್ಕೊಂಡು ಹೋದ್ರೆ ಮಾಡ್ಬೋದು. ಓಕೆ, ಅಂದ್ರೆ ಮಾಡೆಲ್ ಕ್ವಶನ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರಾ? ಪ್ರಾಕ್ಟೀಸ್ ಮಾಡಿಸಿದ್ರು. ಅದೇ ತರ ಬಂದಿತ್ತು. ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಮಾಡಿಸಿದ್ರು. ಓಕೆ, ಅದು ಪ್ರಾಕ್ಟೀಸ್ ಮಾಡಿದ್ರಿ ಎಲ್ಲ. ಇದ್ರ ಒಳ್ಳೆಟ್ ಮಾಡಿದ್ರು, ಚೆನ್ನಾಗಿ ಬರ್ದ್ರಿ. ಥ್ಯಾಂಕ್ ಯು. ಅಣ್ಣ, ಪೂಜಾ ಮಾಡೋಣ ಅಂತ ಹೋಗಿದ್ದೆ, ನೋಡ್ರೆ ಫಸ್ಟ್ ಕ್ವಶನ್ ಆಗಿ ಆಕರ್ ಬಂದ್ಬಿಡ್ತು, ಏನು ಮಾಡಕ್ ಆಗಿಲ್ಲ. ಪೇಪರ್ ಹೇಗಿತ್ತು? ಪೇಪರ್ ಪೂಜಾ ಮಾಡೋಣ ಅಂತ ಹೋಗಿದ್ದೆ, ಫಸ್ಟ್ ಕ್ವಶನ್ ಆಗಿ ಆಕರ್ ಬಂದ್ಬಿಟ್ನು, ಏನು ಮಾಡಕ್ ಆಗಿಲ್ಲ. ಹಿಂದೆ ಎಲ್ಲ ಪ್ಲೇಯರ್ಗಳೇ ಇದ್ರು, ಆದ್ರೆ ಆಕರ್ ಬಂದ್ಬಿಟ್ಟು ಏನು ಮಾಡಕ್ ಆಗಿಲ್ಲ. ಹೇಗಿತ್ತು ಎಕ್ಸಾಮ್? ಸರ್ ಬ್ರೋ ಅಂದ್ರೆ ಮಸ್ತ್ ಕಾಲೇಜಾಗ 35 ಮಾರ್ಕ್ಸ್ ಬರ್ತಿಲ್ಲ ಇವನು ಅಷ್ಟೇ ಸರ್. ನೀವು 70 ಮಾರ್ಕ್ಸ್ ಬರ್ಬೋದು, 13 ಮಾರ್ಕ್ಸ್ ಪಾಸಿಂಗ್ ಶಿಸ್ತಾಗಿ ಬರ್ಬಿಟ್ಟು ಬಂದಿದ್ದೀರಿ ಅಷ್ಟೇ ಸರ್. ಅಂದ್ರೆ ಈಗ ಯಾವ ಸಬ್ಜೆಕ್ಟ್ ತುಂಬಾ ಈಸಿ? ಯಾವ ಸಬ್ಜೆಕ್ಟ್ ತುಂಬಾ ಈಸಿ ನಿಮ್ಗೆ? ಸರ್ ಹೇಳ್ಬೇಕಂದ್ರೆ ಇಂಗ್ಲಿಷು ಬೇರೆ ಸರ್. ಅಲ್ಲ, ಈಗ ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ ಸ್ಕೂಲಲ್ಲಿ? ಸರ್ ಫುಲ್ ಸೈಕು ಇನ್ಸ್ಟಾಗ್ರಾಮ್ ನೋಡ್ಕೊಂಡು, ಪೇಪರ್ ನೋಡ್ಕೊಂಡು ಮಸ್ತ್ ಕಾಪಿ ಹೊಡೆದಿರೋ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಬರುತ್ತೆ ಸರ್, ಅದು ಯಾವ್ದೋ ಏನೋ ಒಂದ್ ಬಂದು ರೀಲ್ಸ್. ಯಾವ ಎಕ್ಸಾಮ್ ಇತ್ತು ಇವತ್ತು? ಸೈನ್ಸ್. ಈಸಿ ಇತ್ತಾ ಕಷ್ಟ ಇತ್ತಾ? ಸ್ವಲ್ಪ ಕಷ್ಟ ಇತ್ತು, ಸ್ವಲ್ಪ ಈಸಿ ಇತ್ತು. ಎರಡೂನು ಆ ಕಡೆ ಎರಡು ಬ್ಯಾಲೆನ್ಸ್ ಮಾಡಿದೀನಿ. ಓಕೆ, ಎಷ್ಟು ಬರ್ಬೋದು? ಎಷ್ಟು ಬರ್ತಾವ ಗೊತ್ತಿಲ್ಲ, ಅಂದ್ರೆ ಪಾಸ್ ಆಗ್ಬೋದಾ? ಪಾಸ್ ಆಗ್ಬೋದು. ಓಕೆ, ನೆಕ್ಸ್ಟ್ ಏನ್ ತಗೋಬೇಕು ಅನ್ಕೊಂಡಿದ್ರಾ ಕಾಲೇಜ್? ಇನ್ನ ಪ್ಲಾನ್ ಇಲ್ಲ, ಮನೆಯವ್ರು ಏನ್ ಹೇಳ್ತಾರೋ ಅದೇ ತಗೋಬೇಕು.
ಯಾವ ಸಬ್ಜೆಕ್ಟ್ ತುಂಬಾ ಈಸಿ ನಿಮ್ಗೆ? ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಹೇಗಿತ್ತು ಎಕ್ಸಾಮು? ಎಕ್ಸಾಮ್ ಚೆನ್ನಾಗಿ ಬನ್ನಿ ಸರ್. ಇದ್ದಿಲ್ಲ. Exam ಹೇಗಿತ್ತು? ತುಂಬಾ ಕಷ್ಟ ಬರೆಯಕ್ಕ. ಚೆನ್ನಾಗಿತ್ತು, ನಂಗೆ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಇವತ್ತು ವಿಜ್ಞಾನ ಇತ್ತು. ವಿಜ್ಞಾನ ಅಂದ್ರೆ ಈಸಿನಾ? ಈಸಿ ಇತ್ತು. ಈಸಿ ಇತ್ತಾ? ಎಷ್ಟು ಬರ್ಬೋದು ಮಾರ್ಕ್ಸ್? ಮಾರ್ಕ್ಸ್ ಒಂದ್ 13 ಮಾರ್ಕ್ಸ್ ಬಿಟ್ರೆ ಇನ್ನೆಲ್ಲ ಬರುತ್ತೆ. 13. ಓಕೆ. ಬಿಟ್ರೆ ಎಲ್ಲ ಬರುತ್ತೆ. ಅಂದ್ರೆ ಈಸಿ ಇತ್ತಾ ಕಷ್ಟ ಇತ್ತಾ ನಿಮ್ಗೆ? ಈಸಿ ಇತ್ತು. ಈಸಿ ಇತ್ತು. ಸೈನ್ಸ್ ಅಂದ್ರೆ ಇಷ್ಟನಾ ನಿಮ್ಗೆ ಸಬ್ಜೆಕ್ಟು? ಇಷ್ಟ ಇಲ್ಲ. ಹೇಳಿ, ಸೈನ್ಸ್ ಅಂದ್ರೆ ಇಷ್ಟ ಇಲ್ವಾ? ಯಾಕೆ? ಯಾವ ಸಬ್ಜೆಕ್ಟ್ ಅಂದ್ರೆ ಇಷ್ಟ ನಿಮ್ಗೆ? ಟ್ವಿಸ್ಟ್ ಜಾಸ್ತಿ ಟ್ವಿಸ್ಟ್ ಸೈನ್ಸ್, ಅದಕ್ಕೆ ನಮ್ಗೆ ಇಷ್ಟ ಓಕೆ, ಆಗಲ್ಲ. ಯಾವ ಸಬ್ಜೆಕ್ಟ್ ಸೈನ್ಸ್ ಮಾತ್ರ ಇಷ್ಟ ಸೈನ್ಸ್ ಅಲ್ಲಿ. ಯಾವ ಸಬ್ಜೆಕ್ಟ್ ಇಷ್ಟ? ಕನ್ನಡ ಸೋಷಿಯಲ್. ಕನ್ನಡ ಸೋಷಿಯಲ್. ಎಷ್ಟು ಬರ್ಬೋದು ಸ್ಕೋರು? ಸ್ಕೋರ್ ಎಷ್ಟು ಬರ್ಬೋದು? ಸೈನ್ಸಾ? ಸೈನ್ಸ್ ಒಂದ್ 50 ಬರುತ್ತೆ ಅಷ್ಟೇ. 50 ಬರುತ್ತೆ ಅಷ್ಟೇ. ಅಂದ್ರೆ ಹಾಯ್, ಇವತ್ತು ಯಾವ್ದಿತ್ತು ಎಕ್ಸಾಮ್ ನಿಮ್ದು? ಸೈನ್ಸ್. ಸೈನ್ಸ್ ಈಸಿನಾ ಕಷ್ಟನಾ ನಿಮ್ಗೆ? ಸೈನ್ಸ್ ಈಸಿ. ಸೈನ್ಸ್ ಈಸಿ. ಹಂಗೆ ಯಾವ್ದು ಕಷ್ಟ ಆಗುತ್ತೆ ನಿಮ್ಗೆ? ಸೈನ್ಸ್ ಅಲ್ಲ, ನಿಮ್ಗೆ ಯಾವ ಎಕ್ಸಾಮ್ ಕಷ್ಟ ಆಗುತ್ತೆ ಅಂತ? ನಮ್ಗೆ ಸೋಷಿಯಲ್ ಕಷ್ಟ ಆಗ್ಬೋದು. ಸೋಷಿಯಲ್ ಕಷ್ಟ ಆಗ್ಬೋದು. ಕಷ್ಟ ಆಗ್ಬೋದು. ಓಕೆ, ಅಂದ್ರೆ ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ ಅಂತ? ನಾವು ಪ್ರಿಪರೇಟರಿ ಮಾಡಲ್ ಪೇಪರ್ಸ್ ಜೊತೆ ಪ್ರೀವಿಯಸ್ ಇಯರ್ ಪೇಪರ್ಸ್ನೆಲ್ಲ ರಿವಿಷನ್ ಮಾಡ್ಕೊಂಡಿದ್ದೀರಿ, ಅದರಿಂದ ನಮ್ಗೆ ಈಸಿ. ಓಕೆ, ಅಂದ್ರೆ ಟೀಚರ್ಸ್ ಯಾವ ತರ ಪ್ರಾಕ್ಟೀಸ್ ಮಾಡಿದ್ರೆ ಅದೇ ತರ ಬಂದಿದೆ ಅಂತೀರಾ? ಅದೇ ತರ ಅದೇ ತರ ಬಂದಿದೆ. ಎಷ್ಟು ಸ್ಕೋರ್ ಮಾಡ್ಬೋದು ಈ ಸರಿ? 70 ಮೇಲೆ. 70. ನಂದು 1 ಮಾರ್ಕ್ ಒಂದೋಗಿದೆ ಅಷ್ಟೇ ಬಯಾಲಜಿದಲ್ಲಿ, ಮಿಕ್ಕಿದ್ ಎಲ್ಲ ಬರ್ದಿದ್ದೀನಿ. ಇನ್ನೆಲ್ಲ ಬರ್ದಿದ್ದೀರಾ ಎಲ್ಲ ನೀವು ಬ್ರೋ? ನಮ್ದು 75 ಅಬ್ಬ ಬರುತ್ತೆ. ಓಕೆ, ಅಂದ್ರೆ ಕ್ಲಾಸ್ಗೆ ನೀವು ಟಾಪರ್ ಅಥವಾ ಏನು ಅಂತ ಕ್ಲಾಸಲ್ಲಿ? ಟಾಪರ್ ಲಿಸ್ಟ್ ಅಲ್ಲಿ ಇರ್ತೀರಾ, ಆದ್ರೆ ಹಂಗಿರಲ್ಲ, ಒಂದು 5 ಅಲ್ಲಿ 4 ಅಲ್ಲಿ ತರ ಆ ತರನಾ? ಟಾಪರ್ ಆಗಲ್ಲ, ಆದ್ರೆ ಟಾಪರ್ ಲಿಸ್ಟ್ ಅಲ್ಲಿ ಇರ್ತೀವಿ. ಟಾಪರ್ ಲಿಸ್ಟ್ ಅಲ್ಲಿ ಇರ್ತೀರಾ? ಓಕೆ, ಥ್ಯಾಂಕ್ ಯು ಬ್ರೋ, ಸೂಪರ್, ಆಲ್ ದ ಬೆಸ್ಟ್. ಅಣ್ಣ ಇದು ಇವತ್ತು ಬಂದ್ಬಿಟ್ಟು ಸೈನ್ಸ್ ಇದ್ದಿದ್ದು. ಓಕೆ, ಸೈನ್ಸ್ ಈಜಿನ ಕಷ್ಟನಾ ನಿಮ್ಗೆ? ಕೆಮಿಸ್ಟ್ರಿ ಸ್ವಲ್ಪ ಕಷ್ಟ ಇತ್ತು, ಬರ್ದ್ರಿ ಆದ್ರು. ಬರ್ದ್ರಾ? ಹಾ, ಯಾವ ತರ ಬರ್ದ್ರಿ? ಯಾವ ತರ ಅಂದ್ರಪ್ಪ, ನಮ್ ಕೈ ಎಷ್ಟ್ ಗೊತ್ತಾ ಅಷ್ಟ್ ಬರ್ದಿರ್, ಕಾಪಿ ಮಾಡಿಲ್ಲ, ಎಲ್ಲೋ ಹಾ, ನೀಟಾಗಿ ಬರ್ದಿರಲ್ಲ. ನೀಟಾಗಿ ಬರ್ದಿದ್ರಾ? ಹಾ. ಅಂದ್ರೆ ಈಗ ಟೀಚರ್ ಏನು ಪ್ರಾಕ್ಟೀಸ್ ಮಾಡಿಸಿದ್ರು ಅದೇ ಹಾ, ಬಂದಿದೆ? ಬಂದಿತ್ತು. ಸೇಮ್ ಅದೇ ರಿಪೀಟೆಡ್ ಕ್ವಶನ್ಸ್ ಎಲ್ಲ ಬಂದಿತ್ತು. ರಿಪೀಟೆಡ್. ಹಾ. ಅಂದ್ರೆ ಈಸಿ ಅಂತೀರಾ? ಹಾ, ಈಸಿ. ಕೆಮಿಸ್ಟ್ರಿ ಸ್ವಲ್ಪ ಕಷ್ಟ ಇತ್ತು. ಹಾ, ಹಾ, ಎಲ್ಲ ಬರ್ದಿದೆ ಸರ್. ಎಲ್ಲ ಬರ್ದಿದೆ. ಎಷ್ಟು ಬರ್ಬೋದು ಸ್ಕೋರು? ನಂದೊಂದು 80-85 ಬರ್ಬೋದು. 80-85 ಬರ್ಬೋದು. ಹಾ. ಅಂದ್ರೆ ಕ್ಲಾಸಲ್ಲಿ ಟಾಪರಾ ನೀವು? ಹಾ, ಟಾಪರ್. ಕ್ಲಾಸಲ್ಲಿ ಟಾಪರಾ? ನಮ್ ಸರ್. ಹೌದಾ? ಥ್ಯಾಂಕ್ ಯು. ಥ್ಯಾಂಕ್ಸ್. ಎಕ್ಸಾಮ್ ಬರ್ದ್ರಾ? ಹಾ, ಬರ್ತಿದ್ದೀರಿ. ಫೇಲ್ ಪಾಸ್ ಮಾಡ್ತೀರಾ? ಓ, ಫೇಲ್ ಆದ್ರೆ ಪಾಸ್ ಮಾಡ್ಬೇಕಾ? ಹಾ, ಅಂದ್ರೆ ಮಾಡ್ತೀರಾ? ಎಷ್ಟ್ ಮಾರ್ಕ್ಸ್ ಬರ್ತಿದ್ರ ಹಾಗಾದ್ರೆ? 50. 50. ಹಾ. ಪಾಸ್ ಆಗ್ತಿರಲ್ಲ ಬ್ರೋ? ಪಾಸ್ ಆದ್ರೆ ಫುಲ್ ಆಟೋ ಬರ್ಬೇಕು, ಫಸ್ಟ್ ರ್ಯಾಂಕ್ ಅಲ್ಲಿ ಬರ್ಬೇಕು, ಪಾಸ್ ಮಾಡ್ತೀರಾ ಎಲ್ಲ? ಓಕೆ, ನಾವೇ ಪಾಸ್ ಮಾಡ್ತೀವಿ ಹಾಗಾದ್ರೆ. ಹಾ, ಬನ್ನಿ. ಓಕೆನಾ? ಎಕ್ಸಾಮ್ ಬರೆಯೋಣ ನಾಳೆ. ಹಾ? ನಾಳೆ ಎಕ್ಸಾಮ್ ಬರೆಯೋಣ, ಬನ್ನಿ. ನಾಳೆ ಎಕ್ಸಾಮ್ ಬರೋಣ. ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ? ಫುಲ್ಲು ರಾತ್ರಿ ಎಲ್ಲ 12 ಗಂಟೆ ಕುತ್ಕೊಂಡ್ ಫುಲ್ಲು ಪ್ರಾಕ್ಟೀಸ್ ಮಾಡಿದ್ದೆ ಕೆಲಸ. ಹಾ, ಬೆಳಿಗ್ಗೆ 4 ಗಂಟೆಗೆ ಎದ್ರೆ ಫುಲ್ಲು ಪ್ರಾಕ್ಟೀಸು, ಹಾ. ಏನು ಬರ್ತಾ ಇಲ್ಲ. ಎಕ್ಸಾಮ್ ಅಲ್ಲಿ ನೋಡ್ತೀನಿ ಪೇಪರ್ ಫುಲ್ಲು ಎಲ್ಲ ನಮ್ಮ ಆನ್ಸರ್ಗಳೇ ಬರ್ತೈತೆ, ಬರ್ದ್ಬಿಟ್ಟು ಬಂದಿದ್ದೀನಿ. ಇದನ್ನ ಕೇಳ್ರಿ. Okay, ನೀವ್ ಹೆಂಗ್ ಬರ್ದ್ರಿ? ಫುಲ್ ಓದಿ ರಾತ್ರಿ 4 ಗಂಟೆ ಎದ್ದೋಳೋದು, ಓದೋದು ಫುಲ್. ಓಕೆ, ಅಂದ್ರೆ ಈಸಿ ಚೆನ್ನಾಗ್ ಕಷ್ಟ ಆಯ್ತಾ? ಈಸಿ ಇತ್ತು ಫುಲ್. ಫುಲ್ ಈಸಿ ಇತ್ತು. ನೀವು ಬ್ರೋ? ಬ್ರೋ ಫುಲ್ ಎಕ್ಸಾಮ್ ಈಸಿ ಹಾ. ಅಂತ ಬರ್ದಿರೋದು 75 ಮೇಲೆ ಬರ್ದಿದ್ದೀರಿ. ರಾತ್ರಿ ಎಲ್ಲ ಓದಿರೋದ್ ಬಂದೈತೆ. ಶರತ್ ಬಚ್ಚೇಗೌಡ ಅವರು ಅರಿವಿನ ಬೆಳಕೊಟ್ಟಿದ್ದಾರೆ, ಅದ್ರಾಗೂ ಮಸ್ತ್ ಆಗಿರೋದ್ ಬಂದೈತೆ ಅಷ್ಟೇ bro. ಅಷ್ಟೇನಾ? ಹಾ. ಓಕೆ, ನೀವ್ ಹೇಗ್ ಬರ್ದ್ರಿ ಎಕ್ಸಾಮ್? ಚೆನ್ನಾಗ್ ಬರ್ದ್ರಿ. ಚೆನ್ನಾಗ್ ಬರ್ದ್ರಿ. ಯಾವ್ದಿತ್ತು ಇವತ್ತು? ಸೈನ್ಸ್ ಸೈನ್ಸ್. ಎಷ್ಟು ಬರ್ಬೋದು? ಒಂದ್ 60 ಬರ್ಬೋದು. 60 ಬರ್ಬೋದಾ? ಅಂದ್ರೆ ಸೈನ್ಸ್ ಅಂದ್ರೆ ಇಷ್ಟನಾ ಏನ್ ನಿಮ್ಗೆ? ಇಷ್ಟಾನೇ ಸ್ವಲ್ಪ. ಸ್ವಲ್ಪ. ಫಿಸಿಕ್ಸ್ ಈಸಿ. ಫಿಸಿಕ್ಸ್ ಈಸಿ. ಓಕೆ, ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ? ಫುಲ್ಲು ಅಂದ್ರೆ ಡಯಾಗ್ರಾಮ್ಸ್, ಕ್ವಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ನಾವು ಓದ್ಕೊಂಡಿದ್ದು ಒಂದೊಂದು ಬಂದಿತ್ತು, ಒಂದೊಂದು ಬಂದಿತ್ತು. ಅಂದ್ರೆ ಮಾಡಲ್ ಕ್ವಶನ್ ಪ್ರಾಕ್ಟೀಸ್ ಏನ್ ಮಾಡಿದ್ರೆ ಅದೇ ಬಂದಿತ್ತಾ ಅಥವಾ ಹೇಗೆ? ಅದೇ ಬಂದಿತ್ತು. ಅದೇ ಬಂದಿತ್ತಾ? ಓಕೆ, ನೀವು ಚೆನ್ನಾಗಿ ಎಷ್ಟು ಬರ್ಬೋದು? 60 60 ಬರ್ಬೋದು ಅಂತೀರಾ? ಥ್ಯಾಂಕ್ ಯು. ಬರ್ದಿದ್ದೀರ ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಥವಾ ಏನು? ಫಸ್ಟ್ ಅಟೆಂಪ್ಟ್. ಸೆಕೆಂಡ್ ಅಟೆಂಪ್ಟ್? ಫಸ್ಟ್ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟ್. ಅಂದ್ರೆ ಯಾವ ತರ ಈಸಿ ಇತ್ತಾ ಕಷ್ಟ ಆಯ್ತಾ? ಪರವಾಗಿಲ್ಲ. ಪರವಾಗಿಲ್ಲ. ಓದಿರೋರ್ ಕಷ್ಟ ಆಯ್ತು. ಬ್ರೋ, ಇವತ್ತು ಎಕ್ಸಾಮ್ ಈಸಿ ಇತ್ತಾ ಕಷ್ಟ ಆಯ್ತಾ? ಓದಿರೋರ್ ಈಸಿ ಇತ್ತು, ಓದೇ ಇರೋರ್ ಕಷ್ಟ ಆಯ್ತು. ಅಂದ್ರೆ ನೀವು ಓದಿಲ್ಲ? ಓದಿದ್ರಾ? ಎಷ್ಟ್ ಮಾರ್ಕ್ಸ್ ಬರ್ಬೋದು? ಒಂದು 60 ಮೇಲೆ. 60 ಮೇಲೆ ಬರ್ಬೋದಾ? ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ ಅಂತ? ಟೀಚರ್ಸ್ ಏನ್ ಹೇಳಿದ್ರು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ. ಓಕೆ, ಅದೇ ಬಂದಿತ್ತಾ? ಹಾ, ಬಂದಿತ್ತು. ಓಕೆ,
ಥ್ಯಾಂಕ್ ಯು. ಚೆನ್ನಾಗಿತ್ತು. ಯಾವ್ದಿತ್ತು ಇವತ್ತು? ಸೈನ್ಸ್ ಸೈನ್ಸ್. ಎಷ್ಟು ಮಾರ್ಕ್ಸ್ ಬರ್ದಿದ್ದೀರಾ? 40 40 50 50. ಓಕೆ, ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ? ಎಲ್ಲ ಅರವಿನ ಬೆಳಕು ಅಡವಿನ ಬೆಳಕು ಓಕೆ, ಏನೇನ್ ಬಂದಿತ್ತು ಕ್ವಶನ್? ಸೇಮ್ ಹೇಗ್ ಪ್ರಾಕ್ಟೀಸ್ ಮಾಡಿದ್ರೆ ಹಾಗೆ ಬಂದಿತ್ತಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ ಹೇಳಿ, ಹೇಗ್ ಬರ್ದ್ರಿ? ಚೆನ್ನಾಗಿ ಬರ್ತೆ. ಯಾವ್ದಿತ್ತು ಎಕ್ಸಾಮ್? ಇವತ್ತು ಸೈನ್ಸ್ ಸೈನ್ಸ್. ಎಷ್ಟು ಬರ್ಬೋದು? 40 40. ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ? ಅರವಿನ ಬೆಳಕು. ಓಕೆ, ಹೇಗಿದೆ ಎಕ್ಸಾಮ್? ಚೆನ್ನಾಗಿತ್ತು. ಹಾ ಬರ್ದಿದೀವಿ. ಹಾ 75 ಮಾರ್ಕ್ಸ್ ಬರ್ದಿವಿ. ಎಷ್ಟು ಬರುತ್ತೆ ಗೊತ್ತಿಲ್ಲ. ಓಕೆ, ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ? ಪ್ರಾಕ್ಟೀಸ್ ನಿನ್ನೆ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿರೋದು. ಡಯಾಗ್ರಾಮ್ಸ್, ಕ್ವಶನ್ ಆನ್ಸರ್ಸ್ ಎಲ್ಲ ಬರ್ದು ಪ್ರಾಕ್ಟೀಸ್ ಮಾಡಿದೀನಿ. ಬರ್ದಿದೀನಿ ಅಣ್ಣ. ಈಸಿನೇ ಇತ್ತು ಎಕ್ಸಾಮ್, ಪರವಾಗಿಲ್ಲ. ಇವತ್ತು ಎಷ್ಟು ಮಾರ್ಕ್ಸ್ ಬರ್ದಿರೋದು? 75 ಮಾರ್ಕ್ಸ್ ಗೆ ಬರ್ದಿದೀವಿ. 75. ನೀವು ನಾವು ಬರ್ದಿದ್ದೀರಾ ಎಷ್ಟು ಮಾರ್ಕ್ಸ್? ಚೆನ್ನಾಗಿ 60-70 ವರೆಗೂ ಬರ್ದಿದ್ದೀವಿ. 60-70 ಬರ್ದಿದ್ದೀರಾ? ಥ್ಯಾಂಕ್ ಯು. ಇವತ್ತು ಯಾವ್ದಿತ್ತು ಎಕ್ಸಾಮ್ ನಿಮ್ದು? ಸೈನ್ಸ್ ಇತ್ತು. ಸೈನ್ಸ್. ಹೇಗಿತ್ತು? ಈಸಿನೇ ಇತ್ತು ಈಸಿ ಸೈನ್ಸ್. ಇತ್ತಾ? ಎಷ್ಟು ಮಾರ್ಕ್ಸ್ ಬರ್ದಿದ್ದೀರಾ? ಒಂದ್ 60 ಮೇಲೆನೆ ಬರುತ್ತೆ. 60 ಮೇಲೆ ಬರುತ್ತೆ. ಹ್ಮ್. ಅಂದ್ರೆ ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ? ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ರು. 3 ಪ್ರಿಪರೇಟರಿ ಪ್ಲಸ್ 4 ಮಾಡೆಲ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. ಅದ್ರಲ್ಲೇ ಬಂದಿತ್ತು. ಎಷ್ಟು ಮಾರ್ಕ್ಸ್ ಬಿಟ್ಟಿದ್ದೀರಾ? 10 ಮಾರ್ಕ್ಸ್. 10 ಮಾರ್ಕ್ಸ್ ಬಿಟ್ಟಿದ್ದೀರಾ? ಅದ್ರಲ್ಲಿ ಡೌಟ್. ಅದ್ರಲ್ಲಿ ಡೌಟ್ ಇದೆ. ಎಸ್. ಅಂದ್ರೆ ಎಷ್ಟು ಬರ್ಬೋದು ಹಾಗಾದ್ರೆ ಪರ್ಸೆಂಟೇಜ್? ಪರ್ಸೆಂಟೇಜ್ ಗೊತ್ತಿಲ್ಲ.